ಸಮುದಾಯಕರಿಗೆ ಈಗ ಸಂಕಷ್ಟ. ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಒಲ್ಲದ ಮನಸ್ಸಿನಿಂದ ಸರ್ವೆಗೆ ಒಪ್ಪಿದ್ರ ಕೈ ನಾಯಕರು. ಬಹು ನಿರೀಕ್ಷಿತ ಜಾತಿ ಗಣತಿ ಮರು ಸಮೀಕ್ಷೆಗೆ ಕೌಂಟ್ಡೌನ್ ಶುರುವಾಗಿದೆ. ಜಾತಿ ಗಣತಿ ಸರ್ವೆಗೆ ಪ್ರಬಲ ಸಮುದಾಯಗಳ ವಿರೋಧ ಕೂಡ ವ್ಯಕ್ತವಾಗಿರುವಂತದ್ದು. ಇಲ್ಲಿ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಬ್ರಾಹ್ಮಣ ಸಮುದಾಯ ವಿರೋಧದ ಮಧ್ಯೆ ಜಾತಿ ಗಣತಿಗೆ ಕೈ ಸರ್ಕಾರ ಮುಂದಾಗಿದೆ. ಸಮುದಾಯ ವಿರೋಧ ಕಟ್ಟಿಕೊಂಡ್ರೆ ಪಕ್ಷಕ್ಕೆ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಆದರೆ ಸಮೀಕ್ಷೆಯನ್ನ ನಡೆಸಲು ಕೈ ಹೈಕಮಾಂಡ್ ಸೂಚನೆಯನ್ನ ನೀಡಿದ್ದಾರೆ. ಜಾತಿ ಗಣತಿ ಜೇನುಗೂಡಿಗೆ ರಾಜ್ಯ ಸರ್ಕಾರ ಇಲ್ಲಿ ಕೈ ಹಾಕ್ತಾ ಹಾಗಾದ್ರೆ ಒಲ್ಲದ ಮನಸ್ಸಿನಿಂದ ಸರ್ವೆಗೆ ಒಪ್ಪಿದ್ರ. ಬಹು ನಿರೀಕ್ಷಿತ ಜಾತಿ ಗಣತಿ ಮರು ಸಮೀಕ್ಷೆಗೆ ಇನ್ನೇನು ಕೌಂಟ್ಡೌನ್ ಕೂಡ ಶುರುವಾಗಿರುವಂತದ್ದು. ಇಲ್ಲಿ ಜಾತಿ ಗಣತಿ ಸರ್ವೆಗೆ ಪ್ರಬಲ ಸಮುದಾಯಗಳ ವಿರೋಧವೇ ಹೆಚ್ಚಾಗಿದೆ. ಒಕ್ಕಲಿಗ, ವೀರಶೈವ ಲಿಂಗಾಯತ, ಬ್ರಾಹ್ಮಣ ಸಮುದಾಯ ವಿರೋಧದ ಮಧ್ಯೆ ಜಾತಿ ಗಣತಿಗೆ ಕೈ ಹಾಕ್ತಾ ಕೈ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಬಹಳಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಇನ್ನು ನಾಳೆಯಿಂದ ಜಾತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಇಲ್ಲಿ ಮರು ಜಾತಿ ಗಣತಿಗೆ ಮತ್ತೆ ವಿಘ್ನ ಎದುರಾಗುತ್ತಾ? ಗಣತಿಗೆ ನೂರಾರು ವಿಘ್ನ ಈಗಾಗಲೇ ಶುರುವಾಗಿದೆ. ಹಾಗಾದ್ರೆ ಮತ್ತೆ ಜಾತಿ ಗಣತಿ ಸರಿಯಾಗಿ ಆಗಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಈ ಸರ್ಕಾರದ ಆತುರ ನಿರ್ಧಾರಕ್ಕೆ ಮತ್ತೆ ಗಣತಿಗೆ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಕೇವಲ 15 ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಇಲ್ಲಿ ಮುಂದಾಗಿರುವಂತದ್ದು. ಕೇವಲ 15 ದಿನಗಳಲ್ಲಿ ಗಣತಿಯನ್ನ ಆಗುತ್ತಾ ಸುಮಾರು 7 ಕೋಟಿ ಜನಸಂಖ್ಯೆ ಇಲ್ಲಿ ರಾಜ್ಯದಲ್ಲಿದೆ. ಹಾಗಾದ್ರೆ ಜಾತಿ ಮರು ಸಮೀಕ್ಷೆಗೆ ಎದುರಾಗುವ ಸಮಸ್ಯೆಗಳು ಏನು ಅಂತ ಒಂದೊಂದಾಗಿ ನೋಡೋದಾದ್ರೆ, ಈ ತಿಂಗಳು ಪಿತೃಪಕ್ಷ ಇದೆ, ಜನ ಹಳ್ಳಿಗಳ ಕಡೆ ಹೋಗ್ತಾರೆ. ಹಾಗೆ ಮತ್ತೊಂದು ಕಡೆ ದಸರಾ ಹಬ್ಬ ಇದೆ. ದಸರಾ ಹಬ್ಬಕ್ಕೆ ಶಾಲಾ ಕಾಲೇಜು 15 ದಿನಕ್ಕೂ ಹೆಚ್ಚು ಕಾಲ ರಜೆ ಇರುತ್ತೆ. ನಗರದ ಜನರು ಊರು ಟೂರು ತವರು ಮನೆ ಅಂತ ಸಿಟಿ ಬಿಟ್ಟು ಹೋಗ್ತಾರೆ. ಇನ್ನು ಗಣತಿಯ 15 ದಿನಗಳಲ್ಲಿ ಮುಗಿಸ್ತೀವಿ ಅಂತ ಈಗಾಗಲೇ ಕೂಡ ಸಿಎಂ ಹೇಳಿರುವಂಥದ್ದು. ಒಂದು ಮನೆ ಗಣತಿಗೆ ಹೋದರೆ ಸುಮಾರು 10 ನಿಮಿಷಗಳು ಕಾಲ ಬೇಕಾಗುತ್ತೆ. ಹಾಗಾದರೆ ಇವರು 15 ದಿನಗಳಲ್ಲಿ ಯಾವ ರೀತಿಯಾಗಿ ಗಣತಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ.